ಪಳಗಿದ ಹುಲಿಯ ಮುಂದೆ ಬಿಡಾಡಿಯ ನಾಯಿ ಕೈ ಚಳಕವೇ? ಯೋ ಹುಚ್ಚ, ಎಂತ ಗುರುಗಳ ಬಳಿ ವಿದ್ಯಾ ಕಲ್ತುಕೊಂಡು ಬಂದಿರುವೆಯೋ ಅಂತ ಗುರುಗಳ ಗುರು ಜಗದ್ಗುರು ನಾನು. ನೀನು ಯಾವ ಜಗದ್ಗುರು ನನಗೆದರು? ದ್ರೋಣಾಚಾರ್ಯ ಇಲ್ಲದೆ ವಿದ್ಯೆವಿಲ್ಲದೆ ಕಲಿತ ಹೇಗೆ ಕೆಲವನಾದು? ಈ ದಿನ ನಿನ್ನ ಬಚಾವಾಗಿದ್ಯಾ? ನೋಡು ರಘು, ಇಂದ ಪಾಯ್ಕಟ್ಟನ್ನು ಅಪೇರಿಸ ನಾನು ಎಂದಿಗೂ ಬಿಡುವುದಿಲ್ಲ. ಪರವಾಗಿಲ್ಲ, ಕಳ್ಳನಾದರೂ ಹುಲಿಯ ಧೈರ್ಯವಿದೆ, ಜೊತೆಗೆ ಜಂಬುಕತನದ ಜಾಣತನವೂ ಜಾಸ್ತಿ ಇದೆ. ಜಂಬುಕತನವೂ ಜಾಣತನವೂ ಕೂಡ ಜಾಗ್ರವಾಗಿದೆ. ಹುಲಿಯ ಧೈರ್ಯವಿರಬಹುದು, ನರಿಯ ಜಾಣತನವೂ ಇರಬಹುದು, ಆದರೆ ಕೆಲಸ ಮಾತ್ರ ಕಳ್ಳ ಬೆಕ್ಕಿನದಾಗಿದೆ. ನಿನ್ನನ್ನು ಹುಲಿಯ ಹಿಂಡನ್ನು ಅಪಹರಿಸುವ ಒಂದು ತೋಳದಿಂದ ಹಿಂಡನ್ನಾರಿಸದಿದ್ದರೂ ಪರವಾಗಿಲ್ಲ, ನಿನ್ನಂತ ಇನ್ನೊಂದು ಶಕ್ತಿಯುತ ಪ್ರಾಣಿ ಜೊತೆಗೂಡಿದರೆ ಹಿಂಡನ್ನಾರಿಸುವುದೇನು ಮಹಾ ಕಷ್ಟವಲ್ಲ. ಯಾಚಿಸಲೇ? ನೋಡ ಮಿಸ್ಟರ್, ಹುಚ್ಚು ಮಾತುಗಳನ್ನು ಆಡುವ ಅಭ್ಯಾಸ ನನಗಿಲ್ಲ. ಇನ್ನೊಬ್ಬರ ಅಧೀನದ ಬದುಕುವ ಕೂಡ ನನಗೆ ಇಷ್ಟವಿಲ್ಲ. ಗದ್ದ ಹಣ್ಣಿನಲ್ಲಿ ಭೀಮ ಪಾಲು ಇರದೆ ಸರಿ ಭಾಗ ಆದಾಗ ಆಧೀನತೆಯ ಪ್ರಶ್ನೆಯೂ ಉದ್ಭವಿಸುವುದಿಲ್ಲ. ಉಪಯೋಗಿಸುವ ಮೋಸದಸ್ತ್ರಗಳನ್ನು ನಮ್ಮಲ್ಲಿ ಉಪಯೋಗಿಸದಿದ್ದರಷ್ಟೇ ಸಾಕು. ಆದರೆ ನಾನು ನಿನ್ನಲ್ಲಿ ಸೇರಿವೆ, ಆದರೆ ಪಾಲಿನ ವಿಷಯದಲ್ಲಿ ಮಾತ್ರ ಸಮಾನವಾಗಿರಬೇಕು. ನೀನು ಹಾಲೆರೆದರೆ ನಾನು ಜೇನೆರಿವೆ, ನೀನು ವಿಷವೆರೆದರೆ ನಾನು ವಿಷದ ಹೆಸರೇನು? ನನ್ನ ಹೆಸರು ಚಾಣಾಕ್ಷನಂದು. ಚಾಣಾಕ್ಷತನವೇ ತೋರಿಸುವುದು. ತಮ್ಮ ಹೆಸರು ರಘು ಎಂದು. ಚಾಣಕ್ಯ, ಈ ಭೂಗತ ಪ್ರಪಂಚದಲ್ಲಿ ನಿನ್ನ ಅರ್ಹತೆಗಳೇನು? ಬೇಷ್ ಚಾಣಕ್ಯ, ಈ ಊರಾಚೆ ಒಂದು ಹಾಳು ಕೋಟೆ ಇದೆ, ಅದರ ನಡುವೆ ಅರಮನೆ ಅಂತ ಬಂಗಲೆ ಇದೆ. ಅಲ್ಲಿ ನಮ್ಮಂತ ಗುಂಡ ಜನಗಳ ರಕ್ಷಕ ನಾಗರಾಜ ಎಂಬುವನಿದ್ದಾನೆ. ಅವನು ಈ ಸಮಾಜದ ವಲಯದಲ್ಲಿ ಅತ್ಯಂತ ಪ್ರಭಾವಿತ ವ್ಯಕ್ತಿ ಹಾಗೂ ಮೇಲಾಗಿ ಅವರ ಪೂರ್ವಜರು ಮಹಾರಾಜರು ಬೇರೆ. ಅವರಿಚ್ಛಿಸಿದ ಕಾರ್ಯಗಳು ಕ್ಷಣ ಮಾತ್ರದಲ್ಲಿ ನೆರವೇರುವುದು. ಆದರೆ ಆ ವ್ಯಕ್ತಿಗೆ ಹೆಣ್ಣಿನ ಚಪ್ಪಲ, ನಮಗೆ ಹಣದ ಚಪ್ಪಲ. ಅರ್ಥವಾಯಿತೆ ವಿಷಯವೇನೆಂದು? ಅವರ ಕಾರ್ಯಕ್ಕೆ ನಾವು ಬೇಕು, ನಮ್ಮ ರಕ್ಷಣೆಗೆ ಅವರು ಬೇಕು. ಬರುವೆ, ಬಾಯ್. ಕೈಗೂಡಿಕೊಳ್ಳಲು ನನ್ನ ದೇಹ ಸುಖಕ್ಕಾಗಿ ಅಪರಿಸದ ಲಾವಣ್ಯ ಇಲ್ಲಿಯೂ ನನ್ನ ಉದ್ದೇಶ ಇಷ್ಟು ಬೇಗ ಈಡೇರಿಸೋ ನಾನು ಕನಸಿನಲ್ಲಿ ಕಂಡಿರಲ್ಲ. ನಾನು ಆದಷ್ಟು ಬೇಗ ನಾನು ಆ ಭಾಗದಲ್ಲಿ ಹೋಗಲೇಬೇಕು. ನನ್ನ ಉದ್ದೇಶ ಇಷ್ಟು ಬೇಗ ಸಫಲವಾಗಲೆಂದು ನಾನು ಕನಸಿನಲ್ಲಿ ಕಂಡಿರಲ್ಲ. ಒತ್ತು ನೋಡಿ ರಘುವಿನ ಮೂಡನ ಗಟ್ಟೆ ಲತ್ತೆ ಬೆಟ್ಟನ್ನು ಕೊಟ್ಟು ಹುಚ್ಚನ ಹಚ್ಚವನ್ನೇರಿಸಿ ಮತ್ತೇರುವ ಸೌಂದರ್ಯನ ಹೊಲಸುತ್ತ ನಾಗರಾಜನೆಂಬ ಮೋಹದ ಮಳೆಯ ಬೀಜವನ್ನೇ ಬಿತ್ತಿ ಹಚ್ಚಿನಿಂದ ನನ್ನ ವಿಷ ಬೀಜವನ್ನೇ ಬಿತ್ತಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ.
ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ.